ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ನಾನಿಲ್ಲಿ ಊರಿಗೆ ಅಂತ ಹೋಗ್ತಾ ಇದ್ದೀನಿ. ಊರಿಗೆ ಇನ್ ದ ಸೆನ್ಸ್ ಹಾಸನ್ಗೆ ಹೋಗ್ತಾ ಇದ್ದೀನಿ. ತಾತಂಗೆ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ರು. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದರು 7 days ಹಾಸ್ಪಿಟಲಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ನನಗೆ ಸ್ಕೂಲ್ದು ಲಾಸ್ಟ್ ಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾನಿಲ್ಲಿ ಹೊರಡ್ತಾ ಇದ್ದೀನಿ ಹಾಸ್ಪಿಟಲಿಗೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಆಟೋ ತೊಗೊಂಡಿದ್ದೀನಿ ಬಸ್ ಸ್ಟ್ಯಾಂಡಿಂದ ಹಾಸ್ಪಿಟಲಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಒಬ್ಬಳೇ ಹೋಗ್ತಾ ಇದ್ದೀನಿ, ಹಾಗಾಗಿ ಆಟೋದಲ್ಲಿ ಹೋಗೋಣ ಅಂತ. ಇದು ಈವ್ನಿಂಗ್ ಇಂಜೆಕ್ಷನ್ ಹಾಕ್ತಾ ಇದ್ದಾರೆ. ಅಮ್ಮ 3 days ಇದ್ರು. ಸೊ ಕಂಟಿನ್ಯೂಸ್ ಆಗಿ ಒಬ್ಬರೇ ಇರೋದಕ್ಕಾಗಲ್ಲ ಅಂದ್ಬಿಟ್ಟು ಬಂದಿರೋದು ಅಷ್ಟೇನೆ. ತಾತಂಗೆ ಆ್ಯಕ್ಚುಲಿ ಸ್ಟ್ರೋಕ್ ಆಗಿತ್ತು. ಸೊ ಸೆಕೆಂಡ್ ಟೈಮ್ ಆಗಬಾರ್ದು ಅಂತ ಡಾಕ್ಟರು ಮೆಡಿಕೇಶನ್ನ ಹೇಳಿದ್ರು. ಸೊ ಅದಕ್ಕೆ ಬಂದಿದ್ವಿ. ಏನಪ್ಪ ನೀನು ಪೇಷಂಟ? ನೀನು ಅದು ಹಂಗಾಯ್ತು. ಯಾವಾಗ ಅಮ್ಮ ಮನೆಗೆ ಹೋಗಿ ಹೇಳ್ತೀನಿ ಇದಕ್ಕೆ ನಮ್ಗೆ ಗೊತ್ತಿಲ್ಲ ಕಡೆ ಚೂರಾರ ಇದ್ದರು ಸುಮ್ಮನೆ ಘಟ 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 ಖುಷಿ ಆಗ್ತಾನೆ. ಸೊ ಅಪ್ಪಂಗೆ ಅಲೋನ್ ಫೀಲ್ ಆಗಬಾರ್ದು ಅಥವಾ ಬೇಜಾರಾಗಬಾರ್ದು ಅಂದ್ಬಿಟ್ಟು ನಾವೆಲ್ಲಿ ಕಾಮಿಡಿ ಮಾಡಿ ನಗಿಸ್ತಾ ಇದ್ದೀವಿ ಅಪ್ಪನ. ಅವ್ರು ಖುಷಿಯಾಗಿರೋದಷ್ಟೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರನೇ ಇಂಜೆಕ್ಷನು 3 hours ಒಂದ್ಸರಿ ಹಾಕ್ತಾ ಇದ್ರು. ಬೆಳಗ್ಗೆ 2 ಸರಿ, ಸಂಜೆ 2 ಸರಿ ಟ್ಯೂಬ್ ಹಾಕ್ತಾ ಇದ್ರು. ಸಪ್ಟಿಕ್ ಇಂಜೆಕ್ಷನ್ ನರ ಕೊಡಕ್ ಬಂದಿಲ್ಲ ಅವಳು. ಚುಚ್ಚುತ್ತೆ ತಾತ, ನೋಡ್ತಿದ್ಯಾ ತಾತ? ತಾತ ಏನೋ ಚುಚ್ಚಿದ್ಯಾ? ಇದೇ ತಾತ ಕೈ ಮರೋ ಇದು. ಏನಪ್ಪ ಹೆಂಗ್ ಬಿಡ್ತಿದ್ದಪ್ಪ ನೆನೆ ಉಸಿರು? ತೋರ್ಸು ಅಪ್ಪ, ಹೆಂಗ್ ಉಸಿರು ಬಿಡ್ತಿದ್ದೆ ತೋರ್ಸ್ದೇನೆ. ಹಿಂಗ್ ಬಿಡ್ತಿದ್ದ ಕಾಲ ಇಟ್ಕೊಂಡು ಎಲ್ಲ ಮಗನಾಗಿಲ್ಲಿಗೆ ನಿಮ್ಮ ಅಪ್ಪ ಹಿಂಗೆ ಅಂತ ಪೇಷಂಟ್ ಇಲ್ಲ ಇಲ್ಲಿ ಮನೆಗೆ ಬಂದವರು. ಆ್ಯಕ್ಚುಲಿ ಇಲ್ಲಿ ಅಪ್ಪನಿಗೆ ಟ್ಯೂಬ್ ಹಾಕೋದಕ್ಕೆ ಅಂತ ನೀಡಲ್ನ ಹಾಕಿರ್ತಾರೆ ಅಲ್ವಾ. ಸೊ ಅಲ್ಲಿ ಕಾನ್ವರ್ಸೇಷನ್ ಏನಾಗಿತ್ತು ಅಂತ ಅಮ್ಮ ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ಅವ್ರಿಗೆ ನೋವಾಗಿರುತ್ತೆ, ಬಟ್ ಅವ್ರು ತೋರಿಸ್ಕೊಂಡಿರಲ್ಲ. ಅದನ್ನೇ ಅಮ್ಮ ನನ್ನ ಹತ್ರ ಹೇಳ್ತಾಯಿದ್ರು. ಸುಮಾರು ಆಡ್ತಾವ ಅಯ್ಯೋ ಹಿಂದೆ ಬಿದ್ದೋಗ್ತೀಯಾ ನೋಡಲ್ಲಿ ಬಟ್ಟೆ ಮುನ್ಸ್ಕೊಂಡು ಹಿಂದೆ ನಗಾಡು ಅಂತಾವಳೆ. ಇಲ್ಲಿ ಊಟಕ್ಕೆ ಅಂತ ಒಬ್ಬಳೇ ಬಂದಿದ್ದೀನಿ. ಒಬ್ಬಳೇ ಲೈಫ್ನ ಎದುರಿಸೋದನ್ನ ತುಂಬ ಕಲ್ತ್ಕೊಂಡಿದ್ದೀನಿ. ತುಂಬ ಸರಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವ್ರಿಗೆ ಅನಿಸುತ್ತೆ ತುಂಬ ಹಾರ್ಷಾಗಿ ಹೇಳ್ತೀನಿ, ತುಂಬ ಹಾರ್ಷಾಗಿ ಮಾತಾಡ್ತೀನಿ ಅಂತ. ಹೌದು, ಲೈಫ್ನ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಬೇಕಾದ್ರೆ ಸಮ್ಟೈಮ್ಸ್ ಎಲ್ಲದನ್ನೂ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಅದು ಬಂದಿರುತ್ತೆ ಅಷ್ಟೇ. ಹಾಗಂತ ನಾನು ಮಾಡೋದು ಎಲ್ಲ ಮಿಸ್ಟೇಕ್ ಅಂತಲೂ ನಾನು ಹೇಳ್ತಾ ಇಲ್ಲ. ಎವ್ರಿ ಆ್ಯಕ್ಷನ್ ಇಸ್ ಅ ಈಕ್ವಲ್ ರಿಯಾಕ್ಷನ್ ಅಷ್ಟೇನೆ. ಕೆಲವೊಂದು ಸರಿ ಇಂಪಾರ್ಟೆನ್ಸ್ನ ಯಾವುದಕ್ಕೆ ಕೊಡಬೇಕು ಅಂತ ನಮಗೆ ಗೊತ್ತಿರಬೇಕು. ಸಮ್ಟೈಮ್ಸ್ ನಾನು ತುಂಬ ಮಿಸ್ಟೇಕ್ಸ್ನ ಮಾಡಿದ್ದೀನಿ, ಯಾವುದಕ್ಕೆಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಂತ ತಿಳ್ಕೊಳ್ಳಿ. ನಾನು ಮತ್ತು ಅಪ್ಪ ಟಿಫನ್ಗೆ ಅಂತ ಬಂದಿದ್ವಿ. ಡಾಕ್ಟರ್ ಹೇಳ್ತಾ ಇದ್ರು ಸ್ವಲ್ಪ ಓಡಾಡಿ ಅಂತ, ಹಾಗಾಗಿ ಬಂದಿದ್ವಿ. ಅಪ್ಪನಿಗೆ ಇಡ್ಲಿ ಕೊಡ್ಸಿದ್ದೆ. ಸೊ ಟಿಫನ್ ಮಾಡ್ಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ. ನೋಡ್ತಾ ಇರ್ಬೋದು ನನ್ನ ಫೇಸ್ ಸ್ವೆಲ್ಲಿಂಗ್ ಬಂದಿದೆ. ಆ್ಯಕ್ಚುಲಿ ರಾತ್ರಿ ನಿದ್ದೆ ಇರಲಿಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ತುಂಬ ಓಡಾಡಬೇಕಿತ್ತು. ಮೆಡಿಸಿನ್ಸು, ವಾಟರ್ ಬಾಟಲ್ ಕೂಡ ಆಚೆಯಿಂದನೇ ತರಬೇಕಿತ್ತು. ತುಂಬ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ಒಂದು ಇಂಜೆಕ್ಷನ್ 1500 rupeesವರೆಗೂ ಆಗ್ತಾಯಿತ್ತು. ಪರ್ ಡೇ 3 ಇಂಜೆಕ್ಷನ್ಸ್ನ ಕೊಡ್ತಾಯಿದ್ರು. ಕೂತು ಹೇಳಿದಷ್ಟು ಯಾವುದೂ ಸುಲಭವಾಗಿರೋದಿಲ್ಲ. ಇಲ್ಲಿ ಹಾಸ್ಪಿಟಲಿಗೆ ತೋರಿಸ್ಕೊಂಡು ನಾವು ವಾಪಸ್ ಊರಿಗೆ ಅಂತ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಅಪ್ಪನ ತಮ್ಮ ಅಡ್ಮಿಟ್ ಮಾಡಿದ್ರು, ಕರ್ಕೊಂಡು ಬಂದು. ಸಮ್ಟೈಮ್ಸ್ ತುಂಬಾ ಹೆಲ್ಪ್ಫುಲ್ಲಾಗಿ ನಿಂತಿದ್ದಾರೆ. ನನ್ನ ಮದುವೆಲಾಗಿರ್ಬೋದು, ಎಂಗೇಜ್ಮೆಂಟಲ್ಲಾಗಿರ್ಬೋದು. ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಹಾಸ್ಪಿಟಲ್ ಅಲ್ವಾ. ಹಾಗಾಗಿ ಇಲ್ಲಿ ಅಜ್ಜಿ ನನಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರೆ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ಇದರಲ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಅಂತೆಲ್ಲ ಹೇಳೋದಕ್ಕೆ ಹೋಗಲ್ಲ. ನನ್ನ 75 ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್.